ಪಶ್ಚಿಮ ಘಟ್ಟಕ್ಕೆ ಮಾರಕವಾಗಿರುವ ನದಿ ತಿರುವು ತಾಂತ್ರಿಕವಾಗಿ ಸೋಲಲಿದೆಯಾ ಯೋಜನೆ? ಹಸಿರಿನ ಉಸಿರನ್ನು ನಿಲ್ಲಿಸುವುದು ಎಷ್ಟು ಸರಿ? ಪ್ರಜಾದೃಷ್ಟಿ ವಿಚಾರದಿಂದ ವಾಸ್ತವದತ್ತ. ಪ್ರಿಯ ಸ್ನೇಹಿತರೆ, ನದಿ ಜೋಡಣೆ ಅನ್ನೋ ಪದ ಕೇಳಿದಾಗ ಅದು ತುಂಬಾ ಸರಳವಾಗಿ ತೋರುತ್ತೆ. ಒಂದು ಕಡೆ ನೀರು ಜಾಸ್ತಿ ಇದೆ, ಇನ್ನೊಂದು ಕಡೆ ನೀರು ಕಡಿಮೆ ಇದೆ ಅಷ್ಟೇ. ಒಂದು ನದಿಯಿಂದ ಇನ್ನೊಂದು ನದಿಗೆ ನೀರು ತಿರುಗಿಸಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಭಾವನೆ ಮೂಡುತ್ತೆ. ಆದರೆ ತಾಂತ್ರಿಕವಾಗಿ ನೋಡಿದ್ರೆ ನದಿ ಜೋಡಣೆ ಅನ್ನೋದು ಕೇವಲ ನೀರು ಹರಿಸುವ ಕೆಲಸ ಅಲ್ಲ. ಇದು ಹೈಡ್ರಾಲಜಿ, ಭೂಗರ್ಭ ಜಲವಿಜ್ಞಾನ, ಪರಿಸರ ಎಂಜಿನಿಯರಿಂಗ್ ಮತ್ತು ಹವಾಮಾನ ಬದಲಾವಣೆಯ ಲೆಕ್ಕಾಚಾರ ಈ ಎಲ್ಲದರ ಒಟ್ಟುಗೂಡಿದ ವಿಚಾರ ಆಗಿದೆ. ಇಲ್ಲಿ ನಾವು ಬೇಡ್ತಿ ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆಗಳನ್ನು ಇದೇ ತಾಂತ್ರಿಕ ದೃಷ್ಟಿಯಿಂದ ನೋಡೋಣ. ಮೊದಲು ಪಶ್ಚಿಮ ಘಟ್ಟಗಳ ನದಿಗಳ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ಪಶ್ಚಿಮ ಘಟ್ಟಗಳು ಹೆಚ್ಚು ಮಳೆಯ ಪ್ರದೇಶ. ಇಲ್ಲಿ ವಾರ್ಷಿಕ ಮಳೆ ಪ್ರಮಾಣ ಸುಮಾರು 3000ದಿಂದ 6000 ಮಿಲಿಲೀಟರ್ವರೆಗೆ ಇರುತ್ತೆ. ಆದರೆ ಇಲ್ಲಿನ ನದಿಗಳು ಉದ್ದದಲ್ಲಿ ಚಿಕ್ಕದಾಗಿವೆ ಮತ್ತು ತೀವ್ರ ಇಳಿಜಾರಿನ ಮೇಲೆ ಹರಿಯುವಂಥದ್ದು. ಇದರ ಅರ್ಥ ಏನಂದ್ರೆ, ನದಿಗಳ ಹೆಚ್ಚಿನ ಹರಿವು ಮಳೆಗಾಲದ 3 ಅಥವಾ 4 ತಿಂಗಳುಗಳಲ್ಲಿ ಮಾತ್ರ ಇರುತ್ತೆ. ಒಟ್ಟಾರೆ ಹರಿವಿನ ಸುಮಾರು 75ರಿಂದ 80% ನೀರು ಈ ಅವಧಿಯಲ್ಲೇ ಹರಿದು ಹೋಗುತ್ತೆ. ಉಳಿದ ತಿಂಗಳಲ್ಲಿ ನದಿಗಳು ಬಹುತೇಕ ಬೇಸ್ ಫ್ಲೋ ಮೇಲೆ ನಿಂತಿರುತ್ತೆ, ಅಂದ್ರೆ ಭೂಗರ್ಭ ಜಲದಿಂದ ಬರುವಂತಹ ನೀರಿನ ಮೇಲೆ ಅವಲಂಬಿತವಾಗಿರುತ್ತೆ. ಇಂತಹ ನದಿಗಳನ್ನ ಸರ್ಪ್ಲಸ್ ವಾಟರ್ ರಿವರ್ಸ್ ಅಂತ ಕರೆದು ವರ್ಷಪೂರ್ತಿ ಹೆಚ್ಚುವರಿ ನೀರು ಇದೆ ಅನ್ನೋ ಲೆಕ್ಕಾಚಾರ ಮಾಡೋದು ತಾಂತ್ರಿಕವಾಗಿ ತಪ್ಪಾದ ಅಂದಾಜು. ಈಗ ಬೇಡ್ತಿ ನದಿಯ ವಿಷಯಕ್ಕೆ ಬರೋಣ. ಬೇಡ್ತಿ ನದಿ ಸುಮಾರು 160 ಕಿಲೋಮೀಟರ್ ಉದ್ದ ಇದ್ದು ಅದರ ಸಂಪೂರ್ಣ ಹರಿವು ಪಶ್ಚಿಮ ಘಟ್ಟದಲ್ಲೇ ನಡೆಯುತ್ತೆ. ಇದರ ಕ್ಯಾಚ್ಮೆಂಟ್ ಏರಿಯಾ ಸುಮಾರು 3500 ಚದರ ಕಿಲೋಮೀಟರ್. ಈ ನದಿ ಸ್ಟೀಪ್ ಗ್ರೇಡಿಯಂಟ್ ಮೇಲೆ ಹರಿಯೋದ್ರಿಂದ ಮಳೆಗಾಲದಲ್ಲಿ ವೇಗವಾಗಿ ನೀರನ್ನ ಸಮುದ್ರಕ್ಕೆ ತಲುಪಿಸುತ್ತೆ. ಯೋಜನೆ ಪ್ರಕಾರ ಬೇಡ್ತಿ ನದಿಯಿಂದ ಸುಮಾರು 8ರಿಂದ 9 ಟಿಎಂಸಿ ನೀರನ್ನ ವರದಾ ನದಿಗೆ ತಿರುಗಿಸುವ ಪ್ರಸ್ತಾವನೆ ಇದೆ. ಆದರೆ ಇಲ್ಲಿ ತಾಂತ್ರಿಕ ಸಮಸ್ಯೆ ಶುರುವಾಗುತ್ತೆ. ಬೇಡ್ತಿ ನದಿಯ ಲೀನ್ ಸೀಸನ್ ಫ್ಲೋ ಅಂದ್ರೆ ಬೇಸಿಗೆಯ ಹರಿವು ಒಟ್ಟು ಹರಿವಿನ 10% ಕಡಿಮೆ ಇದೆ. ಬೇಸಿಗೆಯಲ್ಲಿ ಈ ನದಿ ಕೆಳಭಾಗದ ಭೂಗರ್ಭ ಜಲ ರೀಚಾರ್ಜ್ಗೆ ಅತ್ಯಂತ ಮುಖ್ಯವಾಗಿರುತ್ತೆ. ಮೇಲ್ಭಾಗದಲ್ಲೇ ನೀರನ್ನ ತಿರುಗಿಸಿದ್ರೆ ಕೆಳಭಾಗದಲ್ಲಿ ಬಾವಿಗಳು ಮತ್ತು ಬೋರ್ವೆಲ್ಗಳು ಒಣಗುವ ಅಪಾಯ ಹೆಚ್ಚಾಗಿರುತ್ತೆ. ಜೊತೆಗೆ ನದಿಯ ಎಸ್ಚುರಿ ಪ್ರದೇಶದಲ್ಲಿ ಉಪ್ಪು ನೀರಿನ ಪ್ರವೇಶ ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತೆ. ಇದು ಸಂಪೂರ್ಣ ಹೈಡ್ರಾಲಾಜಿಕಲ್ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇದೀಗ ಅಘನಾಶಿನಿ ನದಿಯತ್ತ ಗಮನ ಹರಿಸೋಣ. ಅಘನಾಶಿನಿ ನದಿ ಸುಮಾರು 121 ಕಿಲೋಮೀಟರ್ ಉದ್ದ ಇದ್ದು ಇದರಲ್ಲಿ ಯಾವುದೇ ದೊಡ್ಡ ಅಣೆಕಟ್ಟುಗಳಿಲ್ಲ. ಇದು ಭಾರತದ ಕೆಲವೇ ಫ್ರೀ ಫ್ಲೋವಿಂಗ್ ರಿವರ್ಸ್ಗಳಲ್ಲಿ ಒಂದಾಗಿದೆ. ತಾಂತ್ರಿಕವಾಗಿ ಇದು ಸೆಡಿಮೆಂಟ್ ರಿಚ್ ರಿವರ್, ಅಂದ್ರೆ ಈ ನದಿ ಹೊತ್ತು ತರುವ ಮಣ್ಣು ಮತ್ತು ಪೋಷಕಾಂಶಗಳು ಕರಾವಳಿ ಪ್ರದೇಶದ ಸ್ಥಿರತೆಗೆ ಮತ್ತು ಮೀನುಗಾರಿಕೆಗೆ ಅತ್ಯಂತ ಅಗತ್ಯ. ಈ ನದಿಯ ನೀರನ್ನ ವೇದಾವತಿ ಕಡೆ ತಿರುಗಿಸಿದ್ರೆ ಸೆಡಿಮೆಂಟ್ ಟ್ರಾನ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಇದರ ಪರಿಣಾಮವಾಗಿ ಎಸ್ಚುರಿ ಎರೋಷನ್ ಹೆಚ್ಚಾಗುತ್ತೆ ಮತ್ತು ಸಮುದ್ರದ ಮೀನುಗಳ ಬ್ರೀಡಿಂಗ್ ಸೈಕಲ್ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇದು ಕೇವಲ ನದಿಯ ಸಮಸ್ಯೆ ಅಲ್ಲ, ನದಿ ಮತ್ತು ಸಮುದ್ರದ ನಡುವಿನ ಸಂಪೂರ್ಣ ಪರಿಸರ ವ್ಯವಸ್ಥೆಯ ವ್ಯತ್ಯಯ ಆಗಂತಾಗುತ್ತೆ. ಈ ಯೋಜನೆಗಳನ್ನು ಜಾರಿಗೆ ತರಲು ಅಗತ್ಯವಾಗುವ ಎಂಜಿನಿಯರಿಂಗ್ ರಚನೆಗಳನ್ನು ನೋಡಬೇಕು. ನದಿ ಜೋಡಣೆಗಾಗಿ ಡೈವರ್ಷನ್ ವೇರ್ಸ್, ದೀರ್ಘ ಕಾಲುವೆಗಳು ಅಥವಾ ಸುರಂಗಗಳು ಮತ್ತು ಪಶ್ಚಿಮ ಘಟ್ಟದಲ್ಲಿ ಭಾರೀ ಎಕ್ಸ್ಕವೇಷನ್ ಅಗತ್ಯವಾಗ್ತದೆ. ಪಶ್ಚಿಮ ಘಟ್ಟದ ಭೂವೈಜ್ಞಾನಿಕ ಸ್ವಭಾವವನ್ನು ನೋಡಿದ್ರೆ ಇಲ್ಲಿ ಹೆಚ್ಚು ವೆದರ್ಡ್ ರಾಕ್ಸ್, ಭೂಕುಸಿತಕ್ಕೆ ಅತಿ ಸಂವೇದನಾಶೀಲವಾದಂತಹ ಪ್ರದೇಶಗಳು ಮತ್ತು ಸಿಸ್ಮಿಕ್ ಝೋನ್ 3 ವ್ಯಾಪ್ತಿ ಇದೆ. ಇಂತಹ ಪ್ರದೇಶಗಳಲ್ಲಿ ಭಾರೀ ತೋಡಿಕೆ ನಡೆಸಿದ್ರೆ ಭೂಕುಸಿತದ ಅಪಾಯ ಹೆಚ್ಚಾಗುತ್ತೆ, ಕಾಲುವೆ ಒಡೆದು ಹೋಗುವಂತಹ ಸಾಧ್ಯತೆ ಇರುತ್ತೆ ಮತ್ತು ದೀರ್ಘಕಾಲೀನ ಮೇಂಟೆನೆನ್ಸ್ ವೆಚ್ಚ ಹೆಚ್ಚಾಗುತ್ತೆ. ಎಂಜಿನಿಯರಿಂಗ್ ದೃಷ್ಟಿಯಲ್ಲಿ ಸಾಧ್ಯತೆ ಇದೆ ಅನ್ನೋದು ದೀರ್ಘಕಾಲೀನ ಸುರಕ್ಷತೆ ಇದೆ ಅನ್ನೋದಕ್ಕೆ ಸಮಾನವಾದದ್ದಲ್ಲ. ಜೊತೆಗೆ ಹವಾಮಾನ ಬದಲಾವಣೆಯ ಅಂಶವನ್ನ ಕಡೆಗಣಿಸಲಾಗುವುದಿಲ್ಲ. ಬಹುತೇಕ ನದಿ ಜೋಡಣೆ ಯೋಜನೆಗಳ ಡಿಪಿಆರ್ಗಳು ಮತ್ತು ಅಥವಾ 40 ವರ್ಷಗಳ ಹಳೆಯ ಮಳೆ ಡೇಟಾವನ್ನ ಆಧರಿಸಿವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಸ್ವರೂಪವೇ ಬದಲಾಗಿದೆ.
ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಬೀಳೋದು ಮತ್ತು ದೀರ್ಘ ಬೇಸಿಗೆ ಅವಧಿಗಳು ಸಾಮಾನ್ಯವಾಗಿವೆ. ಹವಾಮಾನ ಅಧ್ಯಯನಗಳು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಸ್ಥಿರತೆ 20-30% ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಸೂಚಿಸುತ್ತೆ. ಇಂತಹ ಸಂದರ್ಭದಲ್ಲಿ ಸ್ಥಿರ ಸರ್ಪ್ಲಸ್ ವಾಟರ್ ಅಂದಾಜು ಮಾಡೋದು ತಾಂತ್ರಿಕವಾಗಿ ಹಳೆಯ ಮತ್ತು ಅಪಾಯಕಾರಿ ವಿಧಾನ ಆಗಿದೆ. ನೀರನ್ನ ತಿರುಗಿಸುವ ಕಾರ್ಯಕ್ಷಮತೆಯನ್ನ ನೋಡಬೇಕು. ನದಿ ಜೋಡಣೆ ಯೋಜನೆಗಳಲ್ಲಿ ಕಾಲುವೆಗಳ ಮೂಲಕ ನೀರು ಸಾಗಿಸುವಾಗ 15-25% ನೀರು ಕನ್ವೇಯನ್ಸ್ ಲಾಸ್ ಆಗುತ್ತೆ. ಇವಾಪರೇಷನ್ ಮತ್ತು ಸೀಪೇಜ್ ಲಾಸಸ್ ಕೂಡ ಸೇರುತ್ತೆ. ಅಂದ್ರೆ 9 TMC ನೀರನ್ನ ತಿರುಗಿಸಿದ್ರೂ ವಾಸ್ತವವಾಗಿ ಉಪಯೋಗಕ್ಕೆ ಬರೋದು 6 ಅಥವಾ 7 TMC ಮಾತ್ರ. ಇದೇ ನೀರನ್ನ ಸ್ಥಳೀಯ ವಾಟರ್ ಶೆಡ್ ಡೆವಲಪ್ಮೆಂಟ್, ಕೆರೆಗಳ ಪುನಶ್ಚೇತನ ಮತ್ತು ನೀರಿನ ಬಳಕೆ ಸುಧಾರಣೆಗೆ ಬಳಸಿದ್ರೆ ಕಡಿಮೆ ಅಪಾಯದಲ್ಲಿ ಹೆಚ್ಚು ಫಲಿತಾಂಶ ಪಡೆಯಬಹುದು. ಇಷ್ಟೆಲ್ಲದರ ನಡುವೆ ಇನ್ನೂ ಉತ್ತರ ಸಿಗದ ಕೆಲವು ತಾಂತ್ರಿಕ ಪ್ರಶ್ನೆಗಳಿವೆ. ನದಿಯಲ್ಲಿ ಕನಿಷ್ಠ ಎಷ್ಟು ಎಕಾಲಜಿಕಲ್ ಫ್ಲೋ ಬಿಡಲಾಗುತ್ತೆ? ಸೆಡಿಮೆಂಟ್ ಟ್ರಾನ್ಸ್ಪೋರ್ಟ್ ಮಾಡೆಲಿಂಗ್ ಮಾಡಲಾಗಿದೆಯೇ? ಕೆಳಭಾಗದ ಭೂಗರ್ಭ ಜಲದ ಮೇಲೆ ಪರಿಣಾಮಗಳ ಅಧ್ಯಯನ ಮಾಡಲಾಗಿದೆಯೇ? ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಸ್ಟ್ರೆಸ್ ಟೆಸ್ಟಿಂಗ್ ಮಾಡಲಾಗಿದೆಯೇ? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳಿಲ್ಲದೆ ಯಾವುದೇ ನದಿ ಜೋಡಣೆ ಯೋಜನೆಯನ್ನ ತಾಂತ್ರಿಕವಾಗಿ ಸಂಪೂರ್ಣ ಅನ್ನೋಕೆ ಸಾಧ್ಯವೇ ಇಲ್ಲ. ಕೊನೆಯದಾಗಿ ಒಂದು ಮಾತು, ನದಿ ಜೋಡಣೆ ಅನ್ನೋದು ಕೇವಲ ಎಂಜಿನಿಯರಿಂಗ್ ಪ್ರಾಜೆಕ್ಟ್ ಅಲ್ಲ, ಇದು ಜೀವಂತ ಪರಿಸರ ವ್ಯವಸ್ಥೆಯ ಮರುವಿನ್ಯಾಸ. ಪಶ್ಚಿಮ ಘಟ್ಟದ ನದಿಗಳು ಪೈಪ್ಗಳಲ್ಲ, ಅವು ಜೀವಂತ ವ್ಯವಸ್ಥೆಗಳು. ತಾಂತ್ರಿಕವಾಗಿ ಬಲವಾದ ಅಭಿವೃದ್ಧಿ ಅಂದ್ರೆ ಪ್ರಕೃತಿಗೆ ಹೊಂದಿಕೊಂಡಿದ್ದು, ಪ್ರಕೃತಿಯನ್ನ ಮೀರಿಸಿದ್ದ ಅಲ್ಲ. ಉತ್ತಮ ಡೇಟಾ, ಉತ್ತಮ ವಿಜ್ಞಾನ ಮತ್ತು ಜವಾಬ್ದಾರಿಯ ನಿರ್ಧಾರಗಳೇ ನಿಜವಾದ ಪ್ರಗತಿಗೆ ದಾರಿಯಾಗುತ್ತೆ. ಧನ್ಯವಾದಗಳು. ಇಂತಹ ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ಪ್ರಜಾದೃಷ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.